ಮೋಕ್ಷಿತಗೆ ಅಸಲಿ ರಿವರ್ ರಾಫ್ಟಿಂಗ್ ಈಗ ಶುರು. 6500 ಅಡಿ ಎತ್ತರದಲ್ಲಿದ್ದೀವಿ. ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇದು. ರವಿಚಂದ್ರನ್ ಸರ್ದೊಂದು ಸುಂದರಿ ಸುಂದರಿ ಸಾಂಗ್ ಇದೆಯಲ್ಲ, ಆ ತರ ಕಾಣ್ತಾ ಇದ್ದಾರೆ ಆಂಟಿ. ಹಂಗೆ ರೆಡಿ ಆಗ್ಬಿಟ್ಟಿದ್ದಾರೆ. ಬಾಯಿಂದ ಪದಗಳೇ ಬರ್ತಾ ಇಲ್ಲ, ಫುಲ್ಲು ಅನ್ನೋ ಥರ ಆಗ್ತಾ. ವಾಟರ್ ಫಾಲ್ ನೋಡಿ ಹೇಗಾಗಿದೆ ಅಂತ, ಫುಲ್ ಐಸ್ ಆಗೋಗ್ಬಿಟ್ಟಿದೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾವು ವಸಿಷ್ಠ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಯ್ ಹಾಯ್ ಭಯ್ಯ. ಸೊ ಇವ್ರದ್ದು ಶಾಪ್ ಇದೆ ಇಲ್ಲಿ, ಹಾಗಾಗಿ ಇವರು ನಮ್ಮ ಹತ್ರ ಏನಾದ್ರು ಪರ್ಚೇಸ್ ಮಾಡಿ ಬನ್ನಿ ಅಂತ ಕರಿತಾ ಇದ್ದಾರೆ. ಇಲ್ಲ, ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲ ಮೇಡಮ್, ಅಲ್ಲಿ ನೀವು ಹೋಯ್ತು ಅಂದರೆ 82 ಶಾಪ್ಸ್ ಇದೆ, ಆದರೆ ನೀವು ಅದನ್ನೆಲ್ಲ ನೋಡ್ಬಿಟ್ಟು ನೀವು ವಾಪಸ್ ಇಲ್ಲಿಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗಲೇ ನೋಡ್ಕೊಂಡು ಹೋಗಿ ಅಂತ. ಇಲ್ಲ ಫಸ್ಟ್ ದೇವಸ್ಥಾನ ಮುಖ್ಯ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬರ್ತೀವಿ ಅಂತ ಹೇಳಿದ್ದೀವಿ. ಸ್ಪೆಷಲ್ ಐಟಮ್ಸ್ ಪಾರು. ಪಾರು ಪಾರು ಮತ್ಲಬ್ ಇನ್ ಮನಾಲಿ ಸ್ಪೆಷಲ್. ಬ್ಯಾಂಗ್ಳೂರಲ್ಲ ಅಷ್ಟೇ ಅಲ್ಲ ಫೇಮಸ್ ಪಾರು, ಮನಾಲಿಲೂ ಫೇಮಸ್ ಅಂತೆ ಪಾರು. ಇವರು ಪಾರು ಪಾರು ಅಂದ್ರು ನನಗೆ ಶಾಕ್ ಆಗೋಗ್ಬಿಡ್ತು. ಏನ್ ಗುರು ಇವರು ನೋಡ್ತಾರ ಪಾರು ಅಂತ. ಇಲ್ಲ, ಇವ್ರದ್ದು ಅಂದ್ರೆ ಇವ್ರ ಶಾಪಲ್ಲಿರೋ ಐಟಮ್ಗಳ ಹೆಸರು ಪಾರು ಅಂತೆ. ಹಾ, ಒಂದು ಸ್ಪೆಷಲ್ ಐಟಮ್. ವಾಟ್ ಇಸ್ ಪಾರು? ಪಾರು ದಿಕ್ಕಾವು. You know pashmina? This is paru. This pashmina blanket, this facility. आपने इनका काकनी कर दियो. This facility 30-40 degree hot में use करने का. hot में this item very chilled. This item. So ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ठीक है मैडम? ಹಾ ಹಾ ठीक है ಭಯ್ಯ. ಸೊ ಈ ದೇವಸ್ಥಾನ ಇಲ್ಲಿಂದ 10 ನಿಮಿಷ ಆಗತ್ತಂತೆ. ಈಗಲೇ ನಡೆದ್ಬಿಟ್ರೆ ಆಂಟಿಗೆ ಮತ್ತೆ ನಮ್ಮ ಅಮ್ಮಂಗೆ ಇಬ್ರಿಗೂ ಎನರ್ಜಿ ಡ್ರಾಪ್ ಆಗ್ಬಿಡುತ್ತೆ ಅಂತ ಹೇಳಿ ಬೇಡ ಅಂತ ನಾವು ಕಾರಲ್ಲೇ ಹೋಗ್ತಾ ಇದೀವಿ. ಸೊ ದೇವಸ್ಥಾನ ಮುಗಿಸ್ಕೊಂಡು ಎಲ್ಲಿ ಹೋಗ್ತೀನಿ ಅಂತ ತಿಳಿಸ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಶೂನ ಬಿಟ್ಟು ಬರೀ ಕಾಲಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು. ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ನನಗೆಲ್ಲ. ಕಾಲಿಡಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಫ್ರೀಸ್ ಆಗ್ತಿದೆ ಕಾಲೆಲ್ಲ. ಅಮ್ಮ ಮಚ್ಚಾವು ಈ ತರ ಹಾಕೊಂಡ್ಬಿಟ್ಟಿದ್ದಾರೆ. ಬಟ್ ನಮ್ಗೆ ಹೆಂಗ್ ನಡ್ಕೊಂಡು ಅಷ್ಟು ದೂರ ನಡ್ಕೊಂಡು ಹೋಗ್ತೀವೋ ಅದೇ ಗೊತ್ತಾಗ್ತಾ ಇಲ್ಲ. ಬಟ್ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತಾನೆ. ಹೌದೌದೌದು. ಲೈಫಲ್ಲಿ ಇದ್ದಾರಲ್ಲ ಒಂದ್ಸಲ ಬನದ ಹುಣ್ಣಿಮೆ ವಿಶೇಷ ದಿನ. ಇವತ್ತು ಬನದ ಹುಣ್ಣಿಮೆ ವಿಶೇಷ ದಿನ. ಈ ದಿನ ನಾವು ದೇವಸ್ಥಾನಕ್ಕೆ ಬರ್ತಾ ಇದೀವಿ. ಒಂಥರ ವಿಶೇಷ ದಿನ, ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡ್ಬಂದಿದ್ದಾರೆ ನಮ್ಮ ಮಕ್ಕಳು. ತುಂಬಾ ಖುಷಿಯಾಗಿದ್ದೀವಿ. ಎಲ್ಲರಿಗೂ ಇಂಥ ಮಕ್ಕಳು ಸಿಗ ನಮಗೆ ಸ್ಪೆಷಲ್ ಆಗಿ ಸಿಗ್ತಾರೆ. ಮಾಡಿರ್ಲಿಲ್ಲ ಕರ್ಕೊಂಡ್ ಬರ್ತಾಳೆ ಅಂತ. ಆಯ್ತಾಯ್ತು, ಥ್ಯಾಂಕ್ ಯು. ನಾವು ದೇವರ ಹತ್ರ ಒಂಚೂರು ಹೊರ ಜಾಸ್ತಿ ಮಾಡಿದ್ದೀವಿ, ಹೇಳಿದ್ದೀವಿ. ನಮ್ಗೆ ಸ್ಪೆಷಲ್ ಮಕ್ಕಳು ಸಿಕ್ಕಿದ್ದಾರೆ. ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ವಾವ್. ಹೌದು, ನನಗೇನೋ ಕೇಳ್ಬೇಕು ಅಂತಿದ್ದೆ. ಇಷ್ಟೆಲ್ಲ ನೀನ್ ಟ್ರಾವೆಲ್ ಮಾಡ್ತೀಯ, ಆದ್ರೂ ನಿನ್ ಸ್ಕಿನ್ ಹೇಗೆ ಇಷ್ಟ ಚೆನ್ನಾಗಿದೆ? ನಿಜನಾ? ಒಂದ್ ನಿಮಿಷ ಇರು, ಬಂದೆ. ಆಲ್ ಕ್ರೆಡಿಟ್ ಗೋಸ್ ಟು ವಿಲ್ವಾ ಮಿಲ್ಕ್ ಡ್ರಾಪ್ಸ್ ಬ್ರೈಟ್ನಿಂಗ್ ಸೀರಮ್. ತಗೋ. ಟ್ರಾವೆಲಿಂಗು ತುಂಬಾ ಎಕ್ಸೈಟಿಂಗ್ ಅನ್ಸುತ್ತೆ, ಹಾಗೆ ಒಳ್ಳೊಳ್ಳೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಗಳನ್ನ ಕೊಡುತ್ತೆ. ಆದ್ರೆ ಇದು ನಮ್ಮ ಸ್ಕಿನ್ ಅನ್ನ ತುಂಬಾನೇ ಡ್ಯಾಮೇಜ್ ಮಾಡುತ್ತೆ. ಡ್ಯೂ ಟು ಎಕ್ಸ್ಪೋಜರ್ ಟು ನ್ಯೂ ಕ್ಲೈಮೆಟಿಕ್ ಕಂಡೀಷನ್ಸ್, ಸನ್ ಎಕ್ಸ್ಪೋಜರ್ ಅಂಡ್ ಟೆಂಪರೇಚರ್ ಫ್ಲಕ್ಚುಯೇಷನ್ಸ್ ಗಳಿಂದ. ಮನಾಲಿಲಂತೂ ವೆದರ್ ಅಷ್ಟು ಈಸಿ ಇರ್ಲಿಲ್ಲ, ಹಾಗಾಗಿ ನಾನು ಎಕ್ಸ್ಟ್ರಾ ಪ್ರಿಕಾಷನ್ಸ್ ಗಳನ್ನ ತಗೊಂಡಿದ್ದೆ. ಚೆನ್ನಾಗಿ ನೀರ್ ಕುಡಿತಾ ಇದ್ದೆ, ನನ್ನ ಸ್ಕಿನ್ ನಾನು ಯಾವಾಗ್ಲೂ ಹೈಡ್ರೇಟ್ ಮಾಡ್ತಿದ್ದೆ ಯೂಸಿಂಗ್ ಮಾಯಿಶ್ಚರೈಸರ್ಸ್ ಅಂಡ್ ಜೆಂಟಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳಿಂದ. ನಾನು ಎಲ್ಲೇ ಹೊರಗೆ ಹೋದ್ರು ಮಾಯಿಶ್ಚರೈಸರ್, ಲಿಪ್ ಬಾಮ್ ಅಂಡ್ ವಿಲ್ವಾ ಅವರ ಮಿಲ್ಕ್ ಡ್ರಾಪ್ಸ್ ಬ್ರೈಟ್ನಿಂಗ್ ಸೀರಮ್ ನ ಮಾತ್ರ ತಗೊಂಡ್ ಹೋಗೋದ್ ಮಿಸ್ ಮಾಡಲ್ಲ. ಈ ಸೀರಮ್ ತುಂಬಾನೇ ಲೈಟ್ ವೈಟ್ ಇದೆ, ಹಾಗೆ ಇದು ನಮ್ ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅಂಡ್ ಇಟ್ ಟ್ಯಾಕಲ್ಸ್ ಡಾರ್ಕ್ ಸ್ಪಾಟ್ಸ್ ಅಂಡ್ ಹೈಪರ್ ಪಿಗ್ಮೆಂಟೇಷನ್. ಇದರಲ್ಲಿ ಹೈಲುರಾನಿಕ್ ಆಸಿಡ್ ಅಂಡ್ ರೈಸ್ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ನ ಬ್ರೈಟ್ ಮಾಡುತ್ತೆ.
ಹಾಗೆ ರೇಡಿಯಂಟ್ ಅಂಡ್ ಗ್ಲೋ ಕೊಡೋದು ಮಾತ್ರ ಅಲ್ಲದೆ ಮಾಯಿಶ್ಚರ್ನ ಕೂಡ ಲಾಕ್ ಮಾಡುತ್ತೆ. ನಮ್ಮ ಸ್ಕಿನ್ ನ ಹೈಡ್ರೇಟ್ ಮಾಡುತ್ತೆ. ಇದರಿಂದ ನಮ್ಮ ಸ್ಕಿನ್ ಪ್ಲಂಪ್, ಸಪಲ್ ಅಂಡ್ ಯೂತ್ಫುಲ್ ಕಾಣುತ್ತೆ. ಇದು ನಿಮ್ಮ ಟ್ರಾವೆಲಿಂಗ್ ಮಾತ್ರ ಹೆಲ್ಪ್ಫುಲ್ ಅಂತ ಅನ್ಕೋಬೇಡಿ, ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ನನ್ನ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಪ್ರಾಡಕ್ಟ್. ನೀವು ಕೂಡ ನಿಮ್ಮ ಸ್ಕಿನ್ ಕೇರ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿ. ನಿಮ್ಮ ಸ್ಕಿನ್ ಅಲ್ಲಿ ಆಗೋ ಬದಲಾವಣೆಗಳನ್ನ ನೀವೇ ಗಮನಿಸ್ತಾ ಹೋಗ್ತೀರಾ. ಯೂಸ್ ಮೈ ಕೂಪನ್ ಕೋಡ್ M20 to get 20% discount on all Vilva products. ವಾವ್, ಹಾಗಾದ್ರೆ ನಾನು ಈ ಮ್ಯಾಜಿಕ್ ಸಿರಮ್ ನ ಟ್ರೈ ಮಾಡ್ತೀನಿ. ಸೂಪರ್. ಇಲ್ಲಿ ನಾವು ಶ್ರೀರಾಮನ್ ದೇವಸ್ಥಾನಕ್ಕೆ ಬಂದಿದ್ವಿ. ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ. ನೋಡಿ ದೇವಸ್ಥಾನ ಹೇಗಿದೆ ಅಂತ. ಹೇಳೋ ಮೇಡಮ್, ಏನು ಗೊತ್ತಾಗ್ತಾ ಇಲ್ಲ. ಅದೇ ಅದೇ ಬಿಸಿ ಮಾಡುತ್ತಾ? ಹಿಂಗ ಕೊಡಕ್ಕವ್ರು ಹಿಂಗ್ ಹೋಗಿ ತಿನ್ಲಿಕ್ಕೆ. ಈ ದೇವಸ್ಥಾನ ಮುಗಿಸ್ಕೊಂಡು ಈಗ ನಾವು ಹಡಿಂಬಾ ಟೆಂಪಲ್ಗೆ ಹೋಗ್ತಾ ಇದೀವಿ. ಅಮ್ಮ ಆಂಟಿ, ಈಗ ನಮ್ ಕರ್ನಾಟಕದಲ್ಲಿ ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗಿರ್ತೀರಾ, ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಹೇಗ್ ಅನ್ಸುತ್ತೆ ನಿಮ್ಗೆ? ಟೋಟಲಿ ಡಿಫ್ರೆಂಟ್ ಆಗಿದೆ. ಇಲ್ಲಿ ಬೇರೆ ತರ ಇದೆ ದೇವಸ್ಥಾನ, ಅಲ್ಲಿ ಬೇರೆ ತರ ಇದೆ, ಚೆನ್ನಾಗಿದೆ. ಆಂಟಿ ಏನೋ ಒಂಥರ ನಮ್ಮ ಟೆಂಪಲ್ ನೋಡಿ ಬಂದ್ರೆ ಏನೋ ನಮ್ದೇ ಗ್ರೇಟ್ ಅನ್ಸುತ್ತೆ. ಹೌದು, ನಮ್ಮ ಜನ, ನಮ್ಮದು, ನಮ್ಮ ಅಟ್ಮಾಸ್ಫಿಯರ್ ನಮ್ಗೆ ತುಂಬಾ ಇಷ್ಟ ಆಯ್ತು. ನಾವು ಆಲ್ರೆಡಿ ಬ್ಯಾಂಗ್ಳೂರ್ನ ಮಿಸ್ ಮಾಡ್ಕೋತೀವಿ. ಯಾವಾಗ ಬ್ಯಾಂಗ್ಳೂರ್ಗೆ ಹೋಗ್ತೀವಿ, ಯಾವಾಗ ಮನೆ ಊಟ ಮಾಡ್ತೀವಿ ಅಂತ ಅನ್ನಿಸ್ಬಿಟ್ಟಿದೆ ನಮ್ಗೆ. ಈಗ ನಾವು ಹಿಡಿಂಬಾ ಟೆಂಪಲ್ಗೆ ಬಂದಿದೀವಿ. ನೋಡಿ ಇದ್ರ ವ್ಯೂ ಯಾವ ತರ ಇದೆ ಅಂತ. ಈಗ ಹಿಡಿಂಬಾ ಟೆಂಪಲ್ ಮುಗಿಸ್ಕೊಂಡು ಘಟೋತ್ಕಚ ಟೆಂಪಲ್ಗೆ ಹೋಗ್ತಾ ಇದೀವಿ. ಆಂಟಿ, ಅಮ್ಮ ಹೇಗಿತ್ತು ಹಿಡಿಂಬಾ ಟೆಂಪಲ್? ನಮ್ಮ ಕೈಲಂತೂ ನೋಡಕ್ ಆಗ್ತಾ ಇಲ್ಲ. ನಮ್ಮ ಮಕ್ಕಳು ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಬಿಡಿಸಿದ್ರು, ಅವರಿಂದ ದರ್ಶನ ಆಯ್ತಪ್ಪ. ಖುಷಿ. ಅಲ್ಲ ದೇವಸ್ಥಾನ ಹೆಂಗಿತ್ತು? ದೇವಸ್ಥಾನ ಚೆನ್ನಾಗಿದೆ. ಆಂಜನೇಯ, ಚಾಮುಂಡೇಶ್ವರಿ, ಗಣೇಶ ನಮ್ದು ಇದ್ರು ತುಂಬಾ ಖುಷಿ ಆಯ್ತು. ಈಗ ಘಟೋತ್ಕಚ ಟೆಂಪಲ್ಗೆ ಹೋಗ್ತಾ ಇದೀವಿ. ಇದೇ ಘಟೋತ್ಕಚ ಪೂಜಾ ಸ್ಥಾನ ನೋಡಿ. ಈಗ ನಾವು ರೂಮ್ಗೆ ಊಟನ ತರಿಸಿದೀವಿ. ಯಾಕೆಂದ್ರೆ ಆಚೆ ಹೋಗಕ್ಕೆ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆ. ಆ್ಯಂಡ್ ಈ ಹೀಟರ್ನ ತರಿಸಿದೀವಿ, ತಡಿಯಕ್ಕಾಗ್ತಿಲ್ಲ ಚಳಿ. ಫುಡ್ ಇದೆಲ್ಲ ಆರ್ಡರ್ ಮಾಡಿದ್ದೀವಿ. ಸೊ ಹೇಗೆ ಅನಿಸ್ತಾ ಇದೆ? ಗುಡ್ ಗುಡ್. ಚಳಿ ಆಗ್ತಾ ಇದೆ, ಬಿಸಿ ಬಿಸಿ ತರಿಸಿದ್ದೀರಾ, ತಿನ್ಬಿಟ್ರೆ ಸಾಕು ಅನ್ಸಿದೆ. ದಬಾಕೊಂಡ್ಬಿಟ್ರೆ ಸಾಕು, ಚಳಿ ತಡೆಯಕ್ಕಾಗ್ತಾ ಇಲ್ಲ. ನಮ್ಮ ಟ್ರಿಪ್ನ ಅಂದ್ರೆ ನಾವು ಈ ಟ್ರಿಪ್ಪಲ್ಲಿ ಇಷ್ಟೊಂದು ಖುಷಿಯಾಗಿ ಎಂಜಾಯ್ ಮಾಡ್ತಿರೋದು ಅಂದ್ರೆ ಆಂಟಿಯಿಂದ. ಅವಾಗ ಒಂದೊಂದು ಪಂಚಿಂಗ್ ಡೈಲಾಗ್ ಬಿಡ್ತಾ ಇರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ, ಸಖತ್ ಎಂಜಾಯ್ ಮಾಡ್ತಾ ಇದೀವಿ. ಸೊ ಇವಾಗ ಎಲ್ಲ ಅಂದ್ರೆ ಒಳ್ಳೊಳ್ಳೆ ಫುಡ್ ಆರ್ಡರ್ ಮಾಡಿದೀವಿ. ಊಟ ಮಾಡಿ ಇವಾಗ ಆಂಟಿ ಹೇಳ್ದಂಗೆ ದಬಾಕೊಳ್ಳೋದೆ. ನಾವು ರಿವರ್ ರಾಫ್ಟಿಂಗ್ ಹೋಗ್ತಾ ಇದೀವಿ. ಸೊ ಆಂಟಿ ಹೇಗೆ ಫೀಲ್ ಆಗ್ತಿದೆ ಆಂಟಿ ರಿವರ್ ರಾಫ್ಟಿಂಗ್ ಹೋಗ್ತಾ ಇರೋದು? ಸರಿ ಆಂಟಿ. ಅಮ್ಮ ನಿನಗೆ ಹೇಗೆ ಅನ್ನಿಸ್ತಾ ಇದೆ? ಸೌಮ್ಯ ನಿಮ್ಗೆ ಫಸ್ಟ್ ಟೈಮ್ ರಿವರ್ ರಾಫ್ಟಿಂಗ್ ಮಾಡ್ತಾ ಇರೋದು ಎಲ್ಲ ನಿಮ್ಮಿಂದ ನನ್ನ ಆಕ್ಟಿವಿಟೀಸ್ಗೆಲ್ಲ ನೀವೇ ಬೋಟ್ ಮಾಡಿ ಮಾಡಿದ್ರೆ ಏನಾಗಲ್ಲ ಅಂತ ಫಸ್ಟ್ ಭಯ ಜಾಸ್ತಿ. ಅದು ನೀವು ಫಾಸ್ಟ್ ಮಾಡಿ ಅದಕ್ಕೆ ಮಾಡ್ತಾ ಇದ್ದೀವಿ ಅಂತ ಯಾಕೆ ಫಾಸ್ಟ್ ಮಾಡಿದ್ರೆ ಅದು ಅಲ್ಲ ಅಂತ ಹೇಳ್ತೀನಿ. ನಿಮ್ಮಿಂದ ನಾನು ಅಷ್ಟೇ ಫಸ್ಟ್ ಟೈಮ್ ರಿವರ್ ರಾಫ್ಟಿಂಗ್ ಮಾಡ್ತಾ ಇರೋದು. ಸೊ ನಾವು ರಿವರ್ ರಾಫ್ಟಿಂಗಿಗೆ ಹೋಗ್ತಿದೀವಿ. ನಾವು ರಿವರ್ ರಾಫ್ಟಿಂಗ್ ಹೋಗೋದಕ್ಕೆ ಈ ತರ ಸೇಫ್ಟಿ ಮೆಷರ್ಸ್ನೆಲ್ಲ ಅವ್ರು ಕೊಡ್ತಾರೆ ನೋಡಿ. ಹೋಗ್ತಾ ಇದಾರೆ.
ಅಮ್ಮ ಹುಷಾರು, ಆಂಟಿ ಹುಷಾರು. ನೀರಲ್ಲಿ ಕಾಲಿಡ್ ಹೆಂಗಿದ್ರು ನಿಂಗೆ ನೀರಲ್ಲಿ ಆಟ ಆಡಕ್ ಆಸೆ ಅಲ್ವಾ? ಅಮ್ಮ ನೀವು ಫುಲ್ ಬಸ್ ನೀನ್ ಆರಾಮಾಗಿ ಕುತ್ಕೊಬಿಟ್ರೆ ನಾವೆಲ್ಲ ಕೂತಂಗಿ. ಸಖತ್ ಫನ್ ಇದೆ ಇದು. ಈಗ್ಲೇ ಇಷ್ಟು ಫನ್ ಇದೆ, ಇನ್ನ ಎಷ್ಟು ಫನ್ ಇರುತ್ತೆ ನೋಡ್ಬೇಕು. ಕಾಲು ಏನಾಯ್ತು ಸ್ವಾಮಿ ಅವರೇ? ಅಯ್ಯಪ್ಪ, ಇಲ್ಲಿ ನೋಡಿ ಹಿಂಗೆ ಇಳಿದು ನೀರಲ್ಲಿ ಅಲ್ಲಿಂದ ನಾವು ಆ ಕಡೆಗೆ ಹೋಗ್ಬೇಕು. ರಿವರ್ ರಾಫ್ಟಿಂಗ್ ನಡೆಯೋದ ಅಲ್ಲ ಅಂತ ಅಲ್ಲಿಂದ ಇಲ್ಲಿಗೆ ದಾಟ್ಸೋದಕ್ಕೆ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ ಅಷ್ಟೇ. ನೀರಂತೂ ಸಖತ್ ಕೊರಿತಾ ಇದೆ. ಆಂಟಿ ಬರಲ್ಲ? ಕುಡಿ ಕುಡಿ ಕುಡಿ. ಏನಾಗ್ತಿದೆ ಆಂಟಿ? ಅಸಲಿ ರಿವರ್ ರಾಫ್ಟಿಂಗ್ ಆ ಕಡೆ ಶುರುವಾಗುತ್ತೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು ನಮ್ಗೆ. ಬಟ್ ಚೆನ್ನಾಗಿದೆ ಒಂಥರ. ಆದ್ರೆ ಏನು ಅಂದ್ರೆ ಕೊಟ್ಟು ಮೈ ನೋಯಿಸ್ಕೊಳ್ಳೋದು ಅಂದ್ರೆ ಇದೇ ಪುಟ್ಟಿ. ಬಟ್ ಈ ಜಾಗ ನೋಡಿ, ಇದಂತೂ ಸಕ್ಕತ್ತಾಗಿದೆ. ಅಸಲಿ ರಿವರ್ ರಾಫ್ಟಿಂಗ್ ಈಗ ಶುರು. ಈಗ ಹತ್ತಾ ಇದೀವಿ. ಕ್ಲೌಡಿ ಇರುತ್ತೆ ಅಂತ. ಹೇಗೆ ಅನಿಸ್ತಾ ಇದೆ ಆಂಟಿ? ಹೇಗೆ ಅನಿಸ್ತಿದೆ ಹೇಳಿ? ಮಜಾ ಬರ್ತಾ ಇದೆ, ಮಜಾ ಬರ್ತಾ ಇದೆ. ಸಕ್ಕತ್ತಾಗಿದೆ. ಈ ವ್ಯೂ ನೋಡಿ, ಇದ್ದಂತೂ ಅಮೇಝಿಂಗ್ ಆಗಿದೆ ಈ ವ್ಯೂ. ವಾವ್, ನಿಜ ಇದು ಒನ್ ಆಫ್ ಅವರ್ ಬೆಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದೀವಿ. ಅಂಡ್ ದೊಡ್ಡವರು ಕೂಡ ಅಷ್ಟೇ ಮಕ್ಳ ತರ ಎಂಜಾಯ್ ಮಾಡ್ತಾ ಇದಾರೆ. ಮೋಕ್ಷಿತಾಗೆ ಥ್ಯಾಂಕ್ ಯು ಎಲ್ರಿಗೂ. ಅಂಡ್ ನಿಮ್ಮೆಲ್ಲರ ಜೊತೆ ನಾನೊಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ. ನನಗಂತೂ ಇದು ತುಂಬಾ ಮೆಮೊರೇಬಲ್ ಆಗಿತ್ತು. ಅಂಡ್ ಇದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ ಯು ಆಲ್ ಸೋ ಮಚ್. ರಿವರ್ ರಾಫ್ಟಿಂಗ್ ಮುಗಿಸ್ಕೊಂಡ್ ಬಂದ್ವಿ. ಕ್ರೇಜಿ ಆಗಿತ್ತು. ಎಲ್ಲರಿಗೂ ಹೇಗೆ ಅನಿಸ್ತು? ಸೂಪರ್ ಆಂಟಿ. ಆಂಟಿಗೆ ಗಡಗಡ ಮಾತಾಡಕ್ ಆಗ್ತಾ ಇಲ್ಲಪ್ಪ. ಇವರಿಬ್ರು ಅಂದ್ರೆ ಇವರಿಬ್ರು ನಮ್ ಜೊತೆ ರಾಫ್ಟಿಂಗ್ ಬಂದಿದ್ದು ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೇಕು. ಈಗ ನಾವು ಹೋಗ್ತಾ ಇದೀವಿ. ನಮ್ಮಮ್ಮನೂ ಬರ್ತಾ ಇದ್ದಾರೆ. ಇದು 6,500 ಎತ್ತರಕ್ಕೆ ಹೋಗ್ತೀವಿ ನಾವು. ಹೇಗೆ ಅನಿಸ್ತಾ ಇದೆ ನಿಂಗೆ? ಒಂದ್ಸಲಿ ಜೋಶು ಖುಷಿನೂ ಆಗ್ತಾ ಇದೆ, ಒಂದ್ಸಲಿ ಭಯನೂ. ನಿಜವಾಗ್ಲೂ ಇವಾಗ ಹೇಳಿದೆ ಬೇಡಮ್ಮ ಅಂತ ನನ್ನ ಮಾತು ಕೇಳ್ತಾ ಇಲ್ಲ. ಇಲ್ಲ ನಾನು ಬರ್ಲೇಬೇಕು ಅಂತ ಕೂತಿದ್ದಾರೆ. ಅವ್ರಿಷ್ಟ. 6,500 ಎತ್ತರಕ್ಕೆ ಹೋಗ್ತೀವಿ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನಾನು ತುಂಬಾ ಆಸೆ ಆಗ್ತಾ ಇದೆ ಬರ್ಬೇಕು ಅಂತ. ಇಲ್ಲ ಫಿಟ್ ಆಗಲ್ಲ. ಹೆಂಗ್ ಬರ್ತಾರೆ ನೋಡು. ಮೋಕ್ಷಿತರ ಏನ್ ನೋಡ್ತಿದ್ದೀರಾ? ಏನ್ ನೋಡ್ತಿದ್ದೀರಾ? ಪ್ಯಾರಾಗ್ಲೈಡಿಂಗ್. ಎಕ್ಸೈಟೆಡ್ ಆಗಿದೀಯಾ? ಸೂಪರ್ ಎಕ್ಸೈಟೆಡ್. ಸೂಪರ್ ಭಯ ಆಗ್ತಿದ್ಯಾ? ಭಯ ಏನೂ ಇಲ್ಲ. 6,000 ಅಂದ್ರೆ 6,500 ಅಡಿ ಎತ್ತರಕ್ಕೆ ಹೋಗ್ತಾ ಇದೀನಿ. ಸಖತ್ ಚಳಿ ಬೇರೆ ಇದೆ. ಈ ಚಳಿಲಿ ಅಷ್ಟು ಮೇಲೆ ಹೆಂಗಿರುತ್ತೆ ಅಂತ ನೋಡ್ಬೇಕು. ಓಕೆ. ಅಂಡ್ ಇನ್ನೊಂದೇನು ಅಂತಂದ್ರೆ ನನ್ ಜೊತೆ ನಮ್ಮಮ್ಮ ಬರ್ತಾ ಇದಾರೆ. ಆಂಟಿ ಹೇಗೆ ಅನ್ಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ಒಂದ್ ಕಡೆ ಹೆಂಗಪ್ಪ ಅನ್ನೋದಂತೂ ಇದು. ಅಂಡ್ ಅವ್ರು ನನ್ ಜೊತೆ ಬರ್ತಾ ಇಲ್ಲ, ಅವ್ರು ಸಪ್ರೇಟ್ ನಾನ್ ಸಪ್ರೇಟ್ ಹೋಗ್ತಾ ಇದೀವಿ. ಹೆಂಗಿದ್ಯೋ ನೋಡ್ಬೇಕು. 6,500 ಅಡಿ ಏನು ಮಾಡಕ್ಕಾಗಲ್ಲ. ಎತ್ತರ ಹೋಗೋದೊಂದ್ಸಲಿಗೆ. ನನ್ಕಿನ್ನ ಅವರೇ ಜಾಸ್ತಿ ಎಕ್ಸೈಟೆಡ್ ಆಗಿದ್ದಾರೆ. ನಿಮಗೆ ಹೇಗೆ ಅನಿಸ್ತಾ ಇದೆ? ನಾನ್ ನಿಮ್ಮನ್ನ ನೋಡಕ್ ಸೂಪರ್ ಎಕ್ಸೈಟ್ ಆಗಿದೆ. ಸೂಪರ್. ನೋಡೋಣ ಮೇಲೆ ಹೋಗಿ ಹೆಂಗೆ ಎಂಜಾಯ್ ಮಾಡ್ಕೊಂಡ್ ಬರ್ತೀರಾ ಅಂತ ಕಾಯ್ತಾ ಇದೀವಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನಮ್ಮಮ್ಮ ಇವಾಗ ಹೋಗ್ತಾ ಇದಾರೆ. ಫಸ್ಟ್ ನಮ್ಮಮ್ಮ ಟ್ರೈ ಮಾಡ್ತಾ ಇದಾರೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ನನಗೆ ಅವ್ರದ್ದೇ ಭಯ ಇರೋದು, ಬಟ್ ಅವರೇ ಧೈರ್ಯವಾಗಿದ್ದಾರೆ.
ಥ್ಯಾಂಕ್ ಯು ಭಯ್ಯ. 6500 ಅಡಿ ಎತ್ತರದಲ್ಲಿದ್ದೀವಿ. ಸೂಪರ್ ಫನ್ ಆಗಿದೆ ಇದು. ನೋಡಿ ಬಾ. ಥ್ಯಾಂಕ್ ಯು ಭಯ್ಯ. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು? ಖುಷಿ ಆಯ್ತು. ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇದು. ಸಕ್ಕತ್ತಾಗಿತ್ತು. ನನಗೆ ಇವ್ರದೇ ಭಯ ಆಗಿತ್ತು. ನೋಡ್ದೆ ಇವರೇ ಫಸ್ಟ್ ಬಂದಿದ್ದು. ಪ್ಯಾರಾಗ್ಲೈಡಿಂಗ್ ಮುಗಿಸ್ಕೊಂಡು ಈಗ ಮಣಿಕರಣ್ ಟೆಂಪಲ್ಗೆ ಹೋಗ್ತಿದೀವಿ. ಆನ್ ದ ವೇ ಹೋಗೋವಾಗ ಕಶೋಲ್ ವ್ಯಾಲಿ ಸಿಗುತ್ತಂತೆ, ಅದನ್ನ ನೋಡ್ಕೊಂಡು ಹೋಗ್ತೀವಿ. ಸೌಮ್ಯ ಅವ್ರು ನೋಡಿ ಹೇಗೆ ಕವರ್ ಆಗಿದ್ದಾರೆ ಅಂತ. ಒಳ್ಳೆ ಡಾಲ್ ತರ ಕಾಣ್ತಾ ಇದಾರೆ. ತಿರ್ಗಿ ಸೌಮ್ಯ ಅವರೇ, ನಾಳೆ ನಮ್ಗೆ ಮೋಕ್ಷಿತ್ ಅವರು ಒಂದು ತುಂಬಾ ಸರ್ಪ್ರೈಸ್ ತೋರಿಸ್ತಾ ಇದಾರೆ. ತುಂಬಾ ನಾವು ನೈಟ್ ಎಲ್ಲ ನಿದ್ದೆ ಮಾಡಲ್ಲ, ಸರ್ಪ್ರೈಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಇವಾಗ್ಲಿಂದಾನೆ ಈ ಕ್ಷಣದಿಂದಾನೆ ವೆಯ್ಟ್ ಮಾಡ್ತಾ ಇದೀವಿ ನಾಳೆಗೋಸ್ಕರ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು, ಲವ್ ಯು ಟು. ದೇವಸ್ಥಾನದ ಹತ್ರ ಬಂದ್ವಿ. ಆಂಟಿ ನೋಡಿ ರವಿಚಂದ್ರನ್ ಸರ್ದೊಂದು ಸುಂದರಿ ಸುಂದರಿ ಸಾಂಗ್ ಇದೆಯಲ್ಲ, ಆ ತರ ಕಾಣ್ತಾ ಇದಾರೆ. ಆಂಟಿ ಹಂಗ್ ರೆಡಿ ಆಗ್ಬಿಟ್ಟಿದ್ದಾರೆ. ಬಾಯಿಂದ ಪದಗಳೇ ಬರ್ತಾ ಇಲ್ಲ, ಫುಲ್ಲು ಅನ್ನೋ ತರ ಆಗ್ತಾ ಇದೆ. ಮೇಲ್ಗಡೆ ಈಶ್ವರ ಇರೋದು ಆ್ಯಂಡ್ ಕೆಳಗೆ ಈ ಥರ ನೀರು ಕುದೀತಾ ಇದೆ. ಒಂದು ಅಕ್ಕಿನ ಬಿಸಿ ನೀರಿಗೆ ಹಾಕಿ ಬೇಯಿಸಿ ಅದು ಅನ್ನ ಆದಮೇಲೆ 2-3 ದಿವಸ ಆದರೂ ಹಾಳಾಗದೆ ನಾವು ಮನೆಗೆ ಹೋಗಿ ಸ್ವೀಟ್ ಮಾಡೋರ್ಗೂ ಇರುತ್ತೆ ಅಂತಂದರೆ ದೇವ್ರ ಪವಾಡ ನಿಜವಾಗ್ಲೂ. ಈ ರೀತಿ ನಂದಿ ಕಿವಿಲಿ ನಮ್ಮ ಮನಸ್ಸಲ್ಲಿರೋ ಒಂದು ಕೋರಿಕೆನ ಹೇಳೋದ್ರಿಂದ ಅದು ಡೈರೆಕ್ಟಾಗಿ ನಂದಿ ಶಿವನಿಗೆ ತಲುಪಿಸ್ತಾನೆ ಅನ್ನೋದು ಒಂದು ನಂಬಿಕೆ. ಸೊ ಹಾಗಾಗಿ ನನಗಿದನ್ನು ಅಮ್ಮನೇ ಹೇಳ್ಕೊಟ್ಟಿರೋದು. ಹಾಗಾಗಿ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾನು ನಂದಿ ಕಿವಿಲಿ ಹೇಳ್ತಾ ಇದ್ದೆ. ಕುಲ್ಲುವಿಂದ ಮತ್ತೆ ಮನಾಲಿ ಕಡೆ ಹೋಗ್ತಾ ಇದ್ದೀವಿ, ಅಂದರೆ ಅಟಲ್ ಟನಲ್ ಕಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಸ್ನೋಫಾಲ್ ಆಗ್ತಿದೆ ಅಂತ ಹೇಳಿದ್ರು, ಹಾಗಾಗಿ ನಾವು ವಾಪಸ್ ಹೋಗ್ತಾ ಇದ್ದೀವಿ. ವಾಟರ್ ಫಾಲ್ ನೋಡಿ ಹೇಗಾಗಿದೆ ಅಂತ, ಫುಲ್ ಐಸ್ ಆಗೋಗ್ಬಿಟ್ಟಿದೆ. ವಾವ್, ಕ್ರೇಜಿ ಅಲ್ಲ? ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.